ಈ ಸ್ಟೈಲ್ ಅಲ್ಲಿ ಬಲೆಯನ್ನ ಬಿಟ್ಟು ಮೀನ್ ಹಿಡಿಯುವುದನ್ನ ನೀವು ಎಲ್ಲಿಯಾದರೂ ನೋಡಿದ್ದೀರಾ? ಇವತ್ತು ನಾವು ನಮ್ಮ ಆಸರೆ ಬೀಚ್ಗೆ ಬಂದಿದ್ವಿ ಆಯ್ತಾ. ಅಲ್ಲೇ ದೂರದಲ್ಲಿ ಇಬ್ಬರನ್ನ ಮರಣ ಬಲೆಯನ್ನ ಬಿಡುವುದನ್ನ ನೋಡಿದ್ವಿ. ಇದೊಂದು ಓಲ್ಡ್ ಫಿಶಿಂಗ್ ಸ್ಟೈಲ್, ದಡದಿಂದ ನಿಂತು ಕಡಲಿಗೆ ಬಲೆ ಬಿಡುದು. ಇಲ್ಲಿ ಇವನ್ ನೋಡಿ, ಬೆಳಿಗ್ಗೆ ಬೆಳಿಗ್ಗೆ ದೊಡ್ಡ ಬಸವ ತರ ಅಂತೆ ನೋಡುವ ಇವರ ಬಲೆಗೆ ಯಾವುದೆಲ್ಲ ಮೀನ್ ಸಿಗ್ತದಂತ ಅಲ್ಲೇ ನಿಂತು ನೋಡ್ತಾ ಇದ್ವಿ. ನಾವು ಬಂದು ಕಮ್ಮಿ ಅಂದ್ರೆ 1 ಗಂಟೆ ಜಾಸ್ತಿ ಆಯ್ತು ಮಾರ್ರೆ, ಆದ್ರೆ ಬಲೆನೇ ಮೇಲಕ್ಕೆ ಬರ್ತಿರ್ಲಿಲ್ಲ. ನಮ್ಗೆ ಕಾತು ಸಾಕಾಗಿ ಅಲ್ಲೇ ನೆಲದಲ್ಲಿ ಕುತ್ಕೊಂಡ್ವಿ. ಬಲೆ ಯಾಕೆ ಮೇಲಕ್ಕೆ ಬರ್ತಿಲ್ಲ ಅಂದ್ರೆ ಇವತ್ತು ಕಡಲು ತುಂಬಾ ರಫ್ ಇದ್ದ ಕಾರಣ ಬಲೆ ಎಳಿಲಿಕ್ಕೆ ಇವರಿಗೆ ಇಲ್ಲಿ ತುಂಬಾನೇ ಕಷ್ಟ ಆಗ್ತಿತ್ತು. ಬಲೆ ಮೇಲೆ ಬರ್ಲಿಕ್ಕೆ ಇನ್ನೂ ತುಂಬಾ ಸಮಯ ಇದೆ ಅಂತ ಈ ತರ ನಾವು ಸ್ವಲ್ಪ ಮುಂದೆ ಹೋಗ್ತಿರುವಾಗ ಈ ಮರಳಿನ ಮೇಲೆ ಇದೊಂದು ಎಂತ ಅಂತಿಲ್ಲ ಮಾರ್ರೆ, ಹೋದಲ್ಲಿ ಇದೊಂದು ಬಿಳಿ ಬಣ್ಣದ ಪೀಸ್ ತರ ಸಿಗ್ತಾ ಇತ್ತು. ಒಂದೆರಡ ಎಷ್ಟು ರಾಶಿ ಮಾರ್ರೆ. ಇದನ್ನ ಕೆಲವರು ಮನೆಯಲ್ಲಿ ಈ ಲವ್ ಬರ್ಡ್ಸ್ ಹಕ್ಕಿಗಳಿಗೆಲ್ಲ ತಿನ್ಲಿಕ್ಕೆ ಹಾಕುದನ್ನು ಸಹ ನಾವು ಒಮ್ಮೆ ನೋಡಿದ್ದೇವೆ. ಗೈಸ್, ನಿಮಗೆ ಇದು ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ. ಮತ್ತೆ ಇಲ್ಲಿ ನಾವು ಕಾಯ್ತಾ ಇದ್ದ ಸಮಯ ಅಂತೂ ಇಂತೂ ಬಂತಾಯ್ತಾ. ಬಲೆ ನಿಧಾನವಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನಮ್ಗೆ ಅಂತೂ ಭಾರಿ ಖುಷಿ ಮಾರ್ರೆ, ಬಲೆ ಮೇಲೆ ಬಂದಿದ್ದೆ, ಬಲೆಯನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಸ್ಟಾರ್ಟ್. ಇಲ್ಲಿ ನಮ್ಮೊಟ್ಟಿಗೆ ಇಲ್ಲಿ ಒಂದು ಫ್ಯಾಮಿಲಿ ಸಹ ಬಂದಿದ್ರಾಯ್ತಾ. ಅವರು ಸಹ ಇಲ್ಲಿ ಎಷ್ಟು ಮೀನು ಬಿದ್ದಿದೆ ಅಂತ ನೋಡ್ಲಿಕ್ಕೆ ಬಂದಿದ್ರು. ಈ ಬಲೆಯಲ್ಲಿ ಎಂತ ನೋಡುದು, ಇದರಲ್ಲಿ ಬಿದ್ದದ್ದು ಖಾಲಿ ಜಾರೆ ಏಡಿ ಮತ್ತೆ ಚೀಂಕಡೆ ಮಾರೆ. ಆದ್ರೆ ಇದರ ನಡುವಲ್ಲಿ ಸಹ ಇದೊಂದು ಪಿರಾನ ತರ ಸಹ ಮೀನಿತ್ತು. ಇದು ಒಂದು ಯಾವ ಮೀನ್ ಅಂತ ಗೊತ್ತಾಗ್ತಿಲ್ಲ. ನಂತರ ಸ್ವಲ್ಪ ದೂರದಲ್ಲಿ ಮತ್ತೊಬ್ರು ಬಲೆಯನ್ನ ಬಿಟ್ಟಿದ್ರಾಯ್ತಾ. ಆದರೆ ಅವರು ಆಲ್ರೆಡಿ ಬಲೆಯನ್ನ ಬಿಟ್ಟು ಮೇಲಕ್ಕೆ ಎತ್ತಿ ಹಾಕಿದ್ರು. ಒಂದೆರಡು ಮೀನುಗಳು ಈ ಬಲೆಯಲ್ಲಿ ಕಾಣ್ತಾ ಇದ್ವಿ. ಇವರು ಇಲ್ಲಿ ಬಲೆಯನ್ನೆಲ್ಲ ಗೋಣಿಗೆ ತುಂಬಿಸಿ ಹೊರಡುವಾಗ ಅಲ್ಲಿ ಒಂದು ದೊಡ್ಡ ಮೀನು ಮೇಲಕ್ಕೆ ಬಂದು ಬಿದ್ದಿತ್ತು. ಈ ದೊಡ್ಡ ಮಾನ್ಸ್ಟರ್ ಗ್ರಾಪರ್ ಮೀನು ಯಾವ ತರ ನಸೀಬಲ್ಲಿ ಸಿಕ್ಕಿದ್ದಂತ ಆಲ್ರೆಡಿ ಒಂದು ವಿಡಿಯೋನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೇವೆ ಆಯ್ತಾ, ನೀವು ಅದನ್ನ ನೋಡ್ಬಹುದು. ಅವರಿಗೆ ಇಷ್ಟು ದೊಡ್ಡ ಮೀನ್ ಸಿಕ್ಕಿದ್ದಕ್ಕೆ ಅವರಿಗೆ ಭಾರಿ ಖುಷಿ. ಆದರೆ ನಮಗೆ ನಮ್ಮ ಲಾಸ್ಟ್ ವಿಡಿಯೋಗೆ ತುಂಬಾನೇ ವ್ಯೂಸ್, ಲೈಕ್ಸ್ ಹಾಗೆ ನಿಮ್ಮೆಲ್ಲರ ಪ್ರೀತಿ ಸಿಕ್ಕಿದಂತ ನಮಗೆ ಖುಷಿಯಾಗಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಹೋಗ್ತಾ ನನ್ನ ಪೇಜ್ ಅನ್ನ ಫಾಲೋ ಮಾಡಿ.